ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಫ್ಯಾಷನ್ ಟೆಕ್. ಇವತ್ತಿನ ವಿಡಿಯೋದಲ್ಲಿ ಜಿಗ್ಜಾಗ್ ಮಿಷಿನಲ್ಲಿ ಸ್ಟಿಚಿಂಗ್ ಮಾಡ್ಬೋದಾ, ತುಂಬ ಜನದ ಕಂಪ್ಲೇಂಟ್ ಇದು. ಜಿಗ್ಜಾಗ್ ಮಿಷಿನ್ ಸ್ಟಿಚಿಂಗ್ ಮಾಡ್ಬೋದಾ? ಸೊ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಜಿಗ್ಜಾಗ್ ಮಿಷಿನ್ ಸ್ಟಿಚಿಂಗ್ ಮಾಡ್ಬೋದಾ? ಖಂಡಿತ ಮಾಡ್ಬೋದು. ಸೊ ಯಾವ ರೀತಿಲಿ ಮಾಡ್ಬೋದು, ಅದಕ್ಕೆಲ್ಲ ಏನು ಆಪ್ಷನು, ಏನು ಮೆಥಡ್ ಫಾಲೋ ಮಾಡಬೇಕು, ಸೊ ಯಾವ ರೀತಿ ಮಾಡೋದ್ರಿಂದ ನಿಮಗೆ ಜಿಗ್ಜಾಗು ಸ್ಟಿಚಿಂಗ್ ಎರಡೂ ಕೂಡ ಕಂಪ್ಲೀಟಾಗಿ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳ್ಕೊಂಡ್ಕೊಡ್ತೀನಿ. ಸೊ ಜಿಗ್ಜಾಗ್ ಮಿಷಿನಲ್ಲಿ ನಿಮಗೆ ಸ್ಟಿಚಿಂಗ್ ಅನ್ನೋದು ಸಖತ್ತಾಗಿ ಬರುತ್ತೆ. ಸೊ ಒಂದು ಬೆಲೆ, ಒಂದು ಅಫೋರ್ಡಬಲ್ ಪ್ರೈಸಲ್ಲಿ ನಿಮಗೆ ಕಮ್ಮಿ ಲೋ ಬಜೆಟಲ್ಲಿ ನಿಮಗೆ 2-in-1 ಮಿಷಿನ್ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು. ಸೊ ಅದು ಯಾವ ಮಿಷಿನ್ ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸ್ನ ಕೊಡ್ತೀನಿ. ಸೊ ಅದಕ್ಕೂ ಮುಂಚೆ ಯಾರ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ನ ನೋಡಿ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಇನ್ನು ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋದು 2-in-1 ಮಿಷಿನ್ ಬಗ್ಗೆ ಒಂದು ಸೂಪರ್ ಆಗಿ ಉಪಯೋಗ ಆಗುವಂತಹ ಮಾಹಿತಿನ ಹೇಳ್ತಾ ಇದ್ದೀನಿ. ಈ ಮಿಷಿನಲ್ಲಿ ನಿಮಗೆ ನಾರ್ಮಲ್ ಸ್ಟಿಚಿಂಗ್ ಜೊತೆಗೆ ಜಿಗ್ಜಾಗ್ ಸ್ಟಿಚಿಂಗ್ ಕೂಡ ಮಾಡ್ಬೋದು. ಅಂದರೆ ಎರಡು ಕೆಲಸನೂ ಒಂದೇ ಮಿಷಿನಲ್ಲಿ ಆಗುತ್ತೆ. ಇನ್ನು ಟೈಲರಿಂಗ್ ಕೆಲಸ ಮಾಡೋರಿಗೆ ತುಂಬ ಉಪಯೋಗವಾಗುವಂತಹ ಮಿಷಿನು. ಇನ್ನು ಮೊದಲು ಈ ಮಿಷಿನ್ ನೋಡಿದರೆ ಸಾಮಾನ್ಯ ಸ್ಟಿಚಿಂಗ್ ಮಿಷಿನ್ ಥರ ಕಾಣ್ಬೋದು. ಆದರೆ ಇದು ವಿಶೇಷತೆ ಏನಂದರೆ ಇದರಲ್ಲಿ ನಾವು ಸೀದಾ ಸ್ಟಿಚಿಂಗ್ ಮಾತ್ರ ಅಲ್ಲ, ಜಿಗ್ಜಾಗು ಡಿಸೈನು ಸ್ಟಿಚ್ ಕೂಡ ತುಂಬ ಸ್ಮೂತಾಗಿ ಮಾಡ್ಬೋದು. ಇನ್ನು ವಿಶೇಷವಾಗಿ ಬ್ಲೌಸ್ ಡಿಸೈನು, ಫಾಲ್ ಪೀಕು, ನೆಕ್ ಡಿಸೈನು, ಚಿಲ್ಡ್ರನ್ ಡ್ರೆಸ್ಸು ಮತ್ತು ಡೆಕೋರೇಷನ್ ಸ್ಟಿಚಿಂಗು ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಈ ಮಿಷಿನ್ ಮುಖ್ಯ ಅಡ್ವಾಂಟೇಜ್ ಏನಂದರೆ ಬೇರೆ ಬೇರೆ ಮಿಷಿನ್ ತಗೊಳ್ಬೇಕಾಗಿಲ್ಲ, ಒಂದೇ ಮಿಷಿನಲ್ಲಿ ಎರಡು ರೀತಿಯ ಕೆಲಸನ ಮಾಡ್ಬೋದು. ಇದರಿಂದ ನಮ್ಮ ಟೈಮ್ ಕೂಡ ಸೇವ್ ಆಗುತ್ತೆ, ಹಾಗೆ ಖರ್ಚು ಕೂಡ ಕಡಿಮೆ ಬರುತ್ತೆ. ಹೊಸದಾಗಿ ಟೈಲರಿಂಗ್ ಕಲಿಯೋರಿಗೆ ಇದು ತುಂಬ ಸುಲಭವಾಗಿರುವಂತಹ ಒಂದು ಉಪಯೋಗಿಸ್ಕೋಬೋದು. ಈಗ ನಾನು ನಿಮಗೆ ಜಿಗ್ಜಾಗ್ ಸ್ಟಿಚಿಂಗ್ ಹೇಗೆ ಬರುತ್ತೆ ಅಂತ ತೋರಿಸ್ತೀನಿ. ಸೊ ಹಾಗೆ ಮೊದಲು ನಮ್ಮ ಫ್ಯಾಬ್ರಿಕ್ ಸರಿಯಾಗಿ ಸೆಟ್ ಮಾಡ್ಕೊಳ್ಬೇಕು. ಇನ್ನು ನಂತರ ನೀವು ಸ್ಟಿಚ್ ಕೂಡ ಹೇಗೆ ಸ್ಮೂತಾಗಿ ಬರುತ್ತೆ ಅಂತ ನೋಡ್ಕೊಳ್ಬೇಕು. ಸೊ ಇನ್ನು ನೀವು ಆಮೇಲೆ ಸ್ಲೋ ಆಗಿ ಸ್ಟಿಚಿಂಗ್ ಶುರು ಮಾಡಿದರೆ ತುಂಬ ಚೆನ್ನಾಗಿ ಡಿಸೈನ್ ಬರುತ್ತೆ. ಬಟ್ಟೆ ಎಡ್ಜ್ ಫಿನಿಶಿಂಗ್ ಕೂಡ ತುಂಬ ಕ್ಲೀನಾಗಿ ಬರುತ್ತೆ. ಇದರಲ್ಲಿ ಸ್ಪೀಡ್ ಕೂಡ ಚೆನ್ನಾಗಿದೆ. ಹೆವಿ ಫ್ಯಾಬ್ರಿಕ್ ಆಗಿರಲಿ, ಲೈಟ್ ಫ್ಯಾಬ್ರಿಕ್ ಆಗಿರಲಿ, ಸ್ಮೂತ್ ವರ್ಕ್ ಮಾಡೋರಿಗೆ ಜಿಗ್ಜಾಗ್ ಸ್ಟಿಚಿಂಗ್ ತುಂಬಾ ಉಪಯೋಗ. ಏಕೆಂದರೆ ಡಿಸೈನ್ ಫಿನಿಶಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ. ಇನ್ನೊಂದು ಮುಖ್ಯ ವಿಶೇಷತೆ ಏನಂದರೆ ಈ ಮಿಷಿನ್ ಮೇಂಟೆನೆನ್ಸ್ ಕೂಡ ತುಂಬ ಸುಲಭ. ಸಮಯಕ್ಕೆ ಆಯನ್ನ ಹಾಕಿದ್ರೆ ತುಂಬ ಕ್ಲೀನು ಮಾಡ್ತಾ ಇದ್ದರೆ ವರ್ಷಗಳ ಕಾಲ ಚೆನ್ನಾಗಿ ಕೆಲಸ ಮಾಡುತ್ತೆ. ಅದಕ್ಕಾಗಿ ಹಲವಾರು ಟೈಲರ್ಸ್ಗೆ ನಾವು ಈ ರೀತಿ ಮಿಷಿನ್ನ ಹೆಚ್ಚು ಬಳಸ್ತಾರೆ. ಇನ್ನು ನೀವು ಟೈಲರಿಂಗ್ ಕೆಲಸನ ಕಲಿಬೇಕು ಅನ್ನೋ ಆಸೆ ಇದ್ದರೆ ಅಥವಾ ಮನೆಯಲ್ಲೇ ಸ್ಮಾಲ್ ಬಿಸ್ನೆಸ್ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಇಂತಹ 2-in-1 ಮಿಷಿನ್ ತುಂಬಾ ಉಪಯೋಗ ಆಗುತ್ತೆ. ಒಂದೇ ಮಿಷಿನಲ್ಲಿ ಮಲ್ಟಿಪಲ್ ಕೆಲಸ ಕೂಡ ನೀವು ಮಾಡ್ಕೊಳ್ಬೋದು. ಅಷ್ಟೇ ಹೊಲಿಗೆ ಬರೋದು, ಇನ್ನು ಉದ್ದ ಬರಲ್ವಾ? ಅಂದರೆ ಎಮರ್ಜೆನ್ಸಿಗೆ ಹೊಲ್ಕೋಬೋದಲ್ವಾ? ಮವಾಲ್ ಅದೇ ಹೊಲಿಯಕ್ಕಂದ ಆಗಲ್ಲ. ಇನ್ನೊಂದು ಬೇರೆ ಬರ್ಬಿಲ್ ಏನಾಗೋದು ಅಂದರೆ ಹಿಂಗೆ ಬರ್ತಿರಲಿಲ್ಲ ಸ್ಟಿಚಿಂಗು, ಬಟ್ ಎಲ್ಲ ರಿಂಕಲ್ಸ್ ಅದು ಎಷ್ಟು ಸಲ ಸೆಟ್ ಮಾಡ್ಕೊಡ್ತೀವಿ ಎಲ್ಲತ್ತಿಗೆ ಒಂದ್ಸಲ ಮಾಡಬೇಕು. ಹಂಗಾಗಲ್ಲ, ನಮಗೂ ಎತ್ಕೊಡೋಕೆ ಭಯ ಆಗಲ್ಲ. ಕೆಲವು ಬ್ರ್ಯಾಂಡಲ್ಲಿ ಆ ಥರ ಬಂದುಬಿಡುತ್ತೆ, ಕ್ವಾಲಿಟಿ ಮೆಟೀರಿಯಲ್ ಹಾಕಿರಲ್ಲ, ನಮಗೂ ಕೂಡ ಭಯ. ಅಡ್ಜಸ್ಟ್ ಮಾಡಬೇಕು. ಹೌದು, ಅಲ್ಲಿ ಅಡ್ಜಸ್ಟ್ ಮಾಡಬೇಕಾ? ಜಿಗ್ಜಾಗ್ ಹಾಕೋಬೇಕಂದ್ರೆ 3 3.5 ಜಿಗ್ಜಾಗ್ಗೆ ಜಿಗ್ಜಾಗ್ ಬೇಕು ಅಂದರೆ, ಸ್ಟಿಚಿಂಗಿಗೆ ಅಂದರೆ 0. ಆಯಿಲ್ ಮೇಂಟೈನ್ ಮಾಡಿ, ಹಿಂಗೆ ಬೆಲ್ಟ್ಗೆ ಆಯಿಲ್ ಹಾಕ್ಬಿಡಿ, ಎಲ್ಲ ಕಡೆ ಆಯಿಲ್ ಹಾಕಿ ಇಟ್ಬಿಟ್ಟು ಇಟ್ಲಿಗೆ ಇಲ್ಲ 2 ಹೋಲ್ ಇದೆ, ಅದಕ್ಕೆ ದಿನ ಹಾಕ್ಬೇಕು ಆಯಿಲ್. ನೀವು ಯೂಸ್ ಮಾಡಿ ಡೈಲಿ ಹಾಕಿದ್ರೆ ಡೈಲಿ 2 ಟೈಮ್ ಹಾಕಿ ಒಳ್ಳೇದು. 2 ಟೈಮ್ ಹಾಕಿದ್ರೆ ನೀವು ಯಾವಾಗ ಹೊಲಿಬೇಕಂದ್ರೆ ಅವಾಗ ಹಾಕ್ಬಿಟ್ಟು ಹೊಲಿದ್ರೆ ಚೆನ್ನಾಗಿರುತ್ತೆ. ಈ ಕ್ಯಾಪಿಂಗ್ ಓಪನ್ ಮಾಡಿಬಿಟ್ಟು ಒಳಗಡೆ ಮೆಟೀರಿಯಲ್ ಇರುತ್ತೆ, ಆ ಜೈಂಟ್ಸ್ ಪಾರ್ಟ್ಸ್ಗಳಿಗೆಲ್ಲ ಹಾಕ್ತಾರೆ. ಅವಾಗ ಅದು ಕ್ಲೀನಾಗಿ ಕೆಲಸ ಮಾಡುತ್ತೆ, ನಿಮ್ಗೆ ಏನು ಪ್ರಾಬ್ಲಮ್ ಬರಲ್ಲ. ಇನ್ನು ಮಿಷಿನ ನೋಡಿದ್ರಿ ಅಲ್ವಾ? ಸೊ ಮಿಷಿನ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ತುಂಬ ಅದನ್ನು ಜಿಗ್ಜಾಗೂ ಮಾಡ್ಕೊಳ್ಬೋದು, ಸ್ಟಿಚಿಂಗಿಗೂ ಮಾಡ್ಕೊಳ್ಬೋದು, ತುಂಬ ಕಡಿಮೆ ಪ್ರೈಸಲ್ಲಿ. ನಿಮ್ಗೆ ಏನಾದ್ರು ಒಂದು ವೇಳೆ ಸ್ಟಿಚಿಂಗ್ ಮಿಷಿನ್ ಏನಾದ್ರು ಪ್ರಾಬ್ಲಮ್ ಅಂತು ಅಂದರೆ ಈ ಥರ ಒಂದು ಜಿಗ್ಜಾಗ್ ಮಿಷಿನ್ ಇದ್ದರೆ 2-in-1 ಆಪ್ಷನ್ ನೀವು ಇದರಲ್ಲಿ ಬೇಕಾದ್ರೆ ಒಂದು ಬ್ಲೌಸ್ನ ಬೇಕಾದರೂ ಹೊಲ್ಕೊಳ್ಬೋದು. ಫಿನಿಶಿಂಗ್ ತುಂಬಾ ಚೆನ್ನಾಗಿ ಬರ್ತಿದೆ. ಸ್ಟಿಚಿಂಗು ಮೊದಲೆಲ್ಲ ತುಂಬ ಫಿನಿಶಿಂಗ್ ಚೆನ್ನಾಗಿ ಬರ್ತಿರಲಿಲ್ಲ ಸ್ಟಿಚಿಂಗಲ್ಲಿ, ಹಾಗಾಗಿ ನಾವು ಕೆಲವೊಂದೆಲ್ಲ ಹೇಳ್ತಿಲ್ಲ. ಸೊ ನಿಮಗೆ ಜುಕ್ಕೀಲಿ ಸಖತ್ತಾಗಿ ಸ್ಟಿಚಿಂಗ್ ಒಳ್ಳೆ ಒಂದು ಫಿನಿಶಿಂಗ್ ತುಂಬಾ ಸಖತ್ತಾಗಿ ಬರ್ತಾ ಇದೆ. ಸೊ ಕಸ್ಟಮರು ಕೂಡ ಅದನ್ನು ನೋಡಿ ಇವಾಗ ಪರ್ಚೇಸ್ ಮಾಡ್ತಾ ಇರೋದು. ಸೊ ಅವರು ಕೂಡ ಅಲ್ಲಿ ನೋಡ್ತಾ ಇದ್ದಾರೆ, ಚೆಕ್ ಮಾಡ್ತಾ ಇದ್ದಾರೆ. ಸೊ ನಾನೀಗ ಅದನ್ನೇ ವಿಡಿಯೋ ಮಾಡಿಬಿಟ್ಟು ನಿಮಗೆ ತೋರಿಸ್ತಾ ಇರೋವಂಥದ್ದು.
ಸೊ ನೋಡಿ ಸ್ಟಿಚಿಂಗು ಜಿಗ್ಜಾಗು ನಿಮಗೆ ತುಂಬ ಕಡಿಮೆ ಬೆಲೆಯಲ್ಲಿ ಬೇಕು ಅಂತ ಅಂದರೆ ನೀವು ಜುಕ್ಕಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಿಮಗೆ ತುಂಬ ಜಾಸ್ತಿ ಸ್ವಲ್ಪ ಒಂದು 16,000 ಆದರೂ ಪರವಾಗಿಲ್ಲ ಅಂದರೆ ಉಷಾದಲ್ಲಿ ಸಿಗುತ್ತೆ ನಿಮಗೆ. ಅದು ಬಂದುಬಿಟ್ಟು ನಿಮಗೆ ಟೇಬಲ್ ಮೇಲೆ ಇಟ್ಕೊಂಡು ಹೊಲಿಯುವಂಥದ್ದು. ಸೊ ಇದೆಲ್ಲ ನಿಮಗೆ ಫುಲ್ ಸ್ಟ್ಯಾಂಡ್ ವಿತ್ ಸ್ಟ್ಯಾಂಡ್ ಸಮೇತನೇ ಬರುತ್ತೆ. ನೀವು ಎಲ್ಲಿ ಬೇಕೋ ಒಂದು ಕಡೆ ನೀಟಾಗಿ ಅದಕ್ಕೆ ಒಂದು ಜಾಗನ ಮಾಡಿಬಿಟ್ಟು ಫಿಟ್ ಮಾಡಿಬಿಟ್ರೆ ಸೊ ನೀವು ಆರಾಮಾಗಿ ಯೂಸ್ನ ಮಾಡ್ಕೊಳ್ಬೋದು. ಸೊ ನಿಮಗೆ ಉಷಾದಲ್ಲಿ ನಿಮಗೆ ಸ್ಟ್ಯಾಂಡ್ ಮೇಲೆ ಅಂದರೆ ನೀವು ಎಲ್ಲಿ ಬೇಕಾದರೂ ಯೂಸ್ನ ಮಾಡ್ಕೊಳ್ಬೋದು. ಇದಕ್ಕೆ ವಿತ್ ಸ್ಟ್ಯಾಂಡ್ ಸಮೇತನೇ ಬರುತ್ತೆ. ಇದಕ್ಕೆ ನೀವು ಮೋಟಾರ್ ಬೇಕಾದ್ರೂ ಹಾಕ್ಕೊಳ್ಬೋದು, ವಿತೌಟ್ ಮೋಟಾರ್ ಬೇಕಾದ್ರೂ ಕಾಲಲ್ಲಿ ತುಳ್ಕೊಳ್ತೀನಿ ಅಂದರೆ ಅದ್ರಲ್ಲಿ ಬೇಕಾದ್ರೂ ತುಳ್ಕೊಂಡು ಹೊಲ್ಕೊಳ್ಬೋದು. ಬಟ್ 2-in-1 ಆಪ್ಷನು ಜಿಗ್ಜಾಗು ಸ್ಟಿಚಿಂಗು ಎರಡು ಒಂದೇ ಮಿಷಿನಲ್ಲಿ ತುಂಬಾ ಫಿನಿಶಿಂಗ್ ಚೆನ್ನಾಗಿ ಬರಬೇಕು ಅಂತಂದರೆ ನಿಮಗೆ ಒಂದು ಜುಕ್ಕಿ ಒಂದು ಒಳ್ಳೆ ಆಪ್ಷನ್ ಅಂತಲೇ ಬಿಟ್ಟು ನಿಮಗೆ ಬಂದು 10,000 ರೂಪಾಯಿಗೆ ಫ್ರೀ ಶಿಪ್ಪಿಂಗ್ ಸಿಗುತ್ತೆ. ಸೊ ನಿಮ್ಗೆ ಏನಾದ್ರು ವಿತ್ ಮೋಟ್ರ್ ಬೇಕು ಅಂತಂದರೆ 12,000 ರೂಪಾಯಿಗೆ ನಿಮಗೆ ಸಿಗುತ್ತೆ. ಸೊ 12,000 ರೂಪಾಯಿಗೆ ಫ್ರೀ ಶಿಪ್ಪಿಂಗೇ ಇರುತ್ತೆ. ಸೊ ನಿಮಗೆ ಮೋಟರ್ ಬೇಡ, ನಮಗೆ ಬರೀ ಮಿಷಿನ್ ಮಾತ್ರ ಬೇಕು ಅಂತಂದರೆ 10,000ಗೆ ಸಿಗುತ್ತೆ. ಸೊ ಮೋಟರ್ ಬೇಕು ಅಂತಂದರೆ 12,000 ರೂಪಾಯಿಗೆ. ಸೊ ಎಲ್ಲ ಕೂಡ ನಿಮಗೆ ಫ್ರೀ ಶಿಪ್ಪಿಂಗೇ ಇರುತ್ತೆ. ಸೊ ಬೇಕು ಅನ್ನೋರು ಪರ್ಚೇಸ್ ಮಾಡ್ಕೊಳ್ಳಿ. ಆಮೇಲೆ ಇನ್ನೊಂದು ನೀವು ಇದರಲ್ಲಿ ಏನಾದ್ರು ಜಿಗ್ಜಾಗ್ ಅಲ್ಲಿ ಇವಾಗ ನಾನು ಏನು ಮಿಷಿನ್ ತೋರಿಸಿದ್ದೆ ಅದರಲ್ಲಿ ನೀವು ಏನಾದ್ರು ಎಂಬ್ರಾಯ್ಡಿಂಗ್ ಕಲ್ತಿದ್ರೆ ಸೊ ಎಂಬ್ರಾಯ್ಡಿಂಗ್ ಮಾಡೋಕ್ಕೆ ಬರೋರು ಅದನ್ನು ಎಂಬ್ರಾಯ್ಡಿಂಗ್ ಕೂಡ ಮಾಡ್ಕೊಳ್ಬೋದು. ಸೊ ನಿಮಗೆ ಅದು 3 ಆಪ್ಷನ್ ಸಿಗುತ್ತೆ. ನಿಮಗೆ 3 ಆಪ್ಷನ್ ಅಂತಲೇ ಹೇಳ್ಬೋದು. ತುಂಬ ಜನಕ್ಕೆ ಅದರಲ್ಲಿ ಎಂಬ್ರಾಯ್ಡಿಂಗ್ ಮಾಡೋಕ್ಕೆ ಬರಲ್ಲ, ಗೊತ್ತಿರಲ್ಲ. ಸೊ ನೀವೇನಾದ್ರು ಕಲ್ತಿರೋರು ಇತ್ತು ಅಂತಂದರೆ ಸೊ ಅದನ್ನು ಕೂಡ ಮಾಡ್ಬೋದು. ಒಟ್ಟಿನಲ್ಲಿ 3-in-1 ಮಿಷಿನ್ ಅಂತಲೇ ಹೇಳ್ಬೋದು. ಒಂದು ಜಿಗ್ಜಾಗು, ಹಾಗೆ ಒಂದು ಸ್ಟಿಚಿಂಗು, ಹಾಗೆ ಒಂದು ಎಂಬ್ರಾಯ್ಡಿಂಗು. ಸೊ 3 ಕೂಡ ಮಾಡ್ಕೊಳ್ಬೋದು. ಸೊ ನಾಳೆ ಒಬ್ಬರು ಕಸ್ಟಮರ್ ಬರ್ತಿದ್ದಾರೆ. ಸೊ ತೋರಿಸ್ತೀನಿ ನೋಡೋಣ. ಅದೇನಾರ ವೀಡಿಯೋ ಆಯಿತು ಅಂದರೆ ಖಂಡಿತವಾಗ್ಲೂ ಒಂದು ವೀಡಿಯೋ ಮಾಡಿ ತೋರಿಸ್ತೀನಿ. ಸೊ ಅವರು ಕೂಡ ಜಿಗ್ಜಾಗ್ ಮಿಷಿನ್ ಪರ್ಚೇಸ್ ಮಾಡಲಿಕ್ಕೆ ಬರ್ತಾ ಇದ್ದಾರೆ. ಸೊ ನೋಡ್ತಾ ಅವರು ಆಲ್ಮೋಸ್ಟ್ ಅಂದರೆ ಅವರು ವರ್ಕ್ ಮಾಡ್ತಾರೆ. ಒಂದು ವೇಳೆ ವರ್ಕ್ ಮಾಡೋದು ಹತ್ರನ ಕ್ಲಿಪ್ಸ್ ಅವ್ರ ಹತ್ರ ಇದ್ದರೆ ಖಂಡಿತವಾಗ್ಲೂ ಅದನ್ನು ಕ್ಯಾಪ್ಚರ್ ಮಾಡ್ಕೊಳ್ತೀನಿ, ತಗೊಳ್ತೀನಿ. ನೋಡೋಣ, ಒಂದು ವೇಳೆ ಏನಾದರೂ ಸಿಕ್ಕಿದ್ರೆ ಖಂಡಿತವಾಗಿ ತೊಗೊಳ್ತೀನಿ. ಅದೇ ಜಿಗ್ಜಾಗ್ ಮಿಷಿನಲ್ಲಿ ಎಂಬ್ರಾಯ್ಡಿಂಗ್ ಮಾಡೋಕ್ಕೆ ಬರೋರು ಆರಾಮಾಗಿ ಮಾಡ್ಕೊಳ್ಬೋದು. ಸೊ ಇದು ಕೂಡ ನಿಮ್ಗೆ ಒಂದು ಒಳ್ಳೆ ಆಪ್ಷನ್ ಅಂತಲೇ ಹೇಳ್ಬೋದು. ಇಲ್ಲ ನಮ್ಗೆ ಮಾಡೋಕ್ಕೆ ಬರಲ್ಲ ಅಂದರೆ ಅಟ್ಲೀಸ್ಟ್ ಕಲಿಬೋದು. ಸೊ ವೇಸ್ಟ್ ಬಟ್ಟೆಗಳ ಮೇಲೆ ಕಲಿತು ಮಾಡ್ಕೊಳ್ಬೋದು. ಸೊ ಅದು ಕೂಡ ನಿಮಗೆ ಒಂದು ಆಪ್ಷನ್ ಇದೆ ಅಂತಲೇ ಹೇಳ್ಬೋದು. ಸೊ ನಿಮಗೆ ವಿಡಿಯೋ ನೋಡಿದ್ರೆ ಅಲ್ವಾ, ನಿಮ್ಗೆ ಏನೇ ಡೌಟ್ಸ್ ಇದ್ದು ಕೂಡ ನನಗೆ ಕಮೆಂಟ್ ಸೆಕ್ಷನ್ ಕಮೆಂಟ್ನ ಮಾಡಿ. ಮಿಷಿನ್ ಬೇಕು ಅಂತಂದರೆ ಸ್ಕ್ರೀನ್ ನಂಬರ್ನ ಹಾಕಿರ್ತೀನಿ, ಈ ನಂಬರ್ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ, ಮಿಷಿನ್ನ ಪರ್ಚೇಸ್ ಮಾಡ್ಕೊಳ್ಳಿ. ನಿಮಗೆ ಫ್ರೀ ಶಿಪ್ಪಿಂಗ್ ಇರುತ್ತೆ. ಒಂದು ಒಳ್ಳೆ ಪ್ರೈಸಲ್ಲಿ ಒಂದು ಸೂಪರ್ ಆಗಿರುವಂತಹ ಜುಕ್ಕಿ ಮಿಷಿನ್ ಸಿಗ್ತಾ ಇದೆ. ಸೊ ಜಿಗ್ಜಾಗ್ ಮಿಷಿನು ಮಿಸ್ ಮಾಡ್ದಂಗೆ ಪರ್ಚೇಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್.